ಪ್ರತಿದಿನ ಬೆಳಿಗ್ಗೆ ಎದ್ದು ತೀರ್ಥ ತಗೊಂಡ್ರೆ ಏನಾಗುತ್ತೆ ಅಂತ. ಆ ತೀರ್ಥಕ್ಕೆ ಏನೆಲ್ಲ ಹಾಕ್ತಾರೆ, ಎಲ್ಲ ಕಡೆ ಹಾಕ್ತಾರೋ ಇಲ್ವೋ ಬೇರೆ, ಕೆಲವೊಂದು ಸ್ವಲ್ಪ ಉದಾಸೀನ ಮಾಡ್ಬೋದು. ನಿಜವಾಗಿ ತೀರ್ಥ ಮಾಡಬೇಕಾದ್ರೆ ಏನು ಹಾಕಬೇಕು ಅಂತ ವೈಷ್ಣವ ದೇವಸ್ಥಾನಗಳಲ್ಲಿ ಉಶೀರಂ ಕುಂಕುಮಂ ಮಾಂಸಿ ಕುಷ್ಠಂ ಮಲೇಜೋಗರು ಹಿರಬೇರಂ ಮುರಂಚೇತಿ ಗಂಧಾಷ್ಟಕ ಮುದೀರತಂ ಅಂತ. ತೀರ್ಥ ಮಾಡುವ ಮುಂಚೆ ಆ ಕಲಶದ ನೀರಿಗೆ ಮೊದಲು ಲಾವಂಚ ಕುಟ್ಟಿ ಪುಡಿ ಮಾಡಿ ಹಾಕಬೇಕು. ಲಾವಂಚ ಎಷ್ಟೋ ಅದ್ಭುತವಾದಂತಹ ಶೀತ ತಂಪು, ಅದು ಫ್ರಿಜ್ನಲ್ಲಿ ಇಟ್ಟು ಹಾಗಾಗುತ್ತೆ. ನಿಮ್ಗೆ ಎಲ್ರಿಗೂ ಗೊತ್ತು, ಮನೆಯಲ್ಲೂ ಹಿಂದೆ ಪೂಜೆಯಲ್ಲಿ ಲಾವಂಚ ಹಾಕಿರ್ತಿದ್ದು. ಲಾವಂಚವನ್ನು ತೇದು ಅದರ ಪುಡಿಯನ್ನು ತೀರ್ಥಕ್ಕೆ ಹಾಕಬೇಕು. ಎರಡನೇ ಕುಂಕುಮಂ ಕೇಸರಿ ತೇದು ಅದನ್ನು ಹಾಕಬೇಕು. ಆಮೇಲೆ ಕುಷ್ಠಂ ಕಂಕುಷ್ಠದ ಬೇರು ಅಂತ ಅಂಗಡಿಯಲ್ಲಿ ಸಿಗುತ್ತೆ. ಸಾಮಾನ್ಯವಾಗಿ ಕೇರಳದಲ್ಲಿ, ಇಲ್ಲಿ ಬಹಳ ಜನರಿಗೆ ಗೊತ್ತಿಲ್ಲ, ಕೇರಳದಲ್ಲಿ ವಿಶೇಷ ಈ ಜನರಿಗೆ ಬಿಸಿನೀರು, ಊಟಕ್ಕೆ ಬಿಸಿನೀರು ವಿಚಾರಿಸ್ತಾರಲ್ಲ, ಆ ಬಿಸಿನೀರು ಕುದಿಯುವಾಗ ಈ ಕಂಕುಷ್ಠದ ಬೇರೆ ಹಾಕ್ತಾರೆ. ತುಂಬಾ ಒಳ್ಳೆಯ ಔಷಧ, ನೀರು ಕೆಂಪಾಗುತ್ತೆ ಆ ಬೇರೆ ಹಾಕಿದರೆ. ಆದರೆ ಇದನ್ನು ತೀರ್ಥಕ್ಕೆ ಹಾಕ್ತಾರೆ, ಅಂದರೆ ಅದು ಆರೋಗ್ಯ. ಅದನ್ನು ಬಿಸಿನೀರು ಅದನ್ನು ಮಾಡಿ ಕುಡಿದ್ರೆ ಆರೋಗ್ಯ ಅಂತ ಮಾಡೋದನ್ನು. ಇದು ತುಂಬಾ ಆರೋಗ್ಯಕಾರಕವಾದಂತಹ ಒಂದು ಬೇರು ಅದು. ಆದರೆ ಅದಕ್ಕೊಂದು ಗೊತ್ತಿರಬೇಕು, ಅದು ನೀವು 3 ಸುತ್ತು ತಿರುಗಿಸಿ, ಬಹಳ ಅಂದ್ರೆ 4 ಸುತ್ತು ತಿರುಗಿಸಿ, ಅದಕ್ಕಿಂತ ಹೆಚ್ಚು ತಿರುಗಿಸಬೇಡಿ. 5 ಸುತ್ತು ತಿರುಗಿಸಿದ್ರೆ ತೀರ್ಥ ಕುಡಿಲಿಕ್ಕೆ ಆಗೋದಿಲ್ಲ, ಹಾಗಲಕಾಯಿ ಹಾಗಾಗುತ್ತೆ. ಆಯ್ತಾ? ಉಶೀರಂ ಕುಂಕುಮಂ ಕುಷ್ಠಂ ಮಾಂಸಿ, ಮಾಂಸಿಯಿಂದ ಜಡ ಮಾಂಸಿ ಅಂತ, ಅದು ಋಷಿಗಳ ಜಡೆ ಹಾಗೆ ಇರುತ್ತೆ. ಅದು ದೊಡ್ಡ ಔಷಧ, ಅದನ್ನೆಲ್ಲ ಆಯುರ್ವೇದದಲ್ಲಿ ಮಾಡ್ತಾರೆ. ಅದು ತೀರ್ಥಕ್ಕೆ ಮಾಂಸಿಯನ್ನು ಕುಟ್ಟಿ ಹಾಕಬೇಕು. ಮಲಯಜಃ ಅಗರು ಅಂದರೆ ಚಂದನ ಮತ್ತು ರಕ್ತಚಂದನ, ಅದು ಎರಡನ್ನು ತೆಗೆದು ಹಾಕಬೇಕು. ಆಮೇಲೆ ಹೀರಬೇರ, ಹೀರಬೇರ ಅಂದರೆ ಹರಿಬೇರ ಅಂದರೆ ಅದು ಕನ್ನಡದಲ್ಲಿ ಹೆಸರೇ ಹಲವು ಮಕ್ಕಳ ತಾಯಿ ಬೇರು ಅಂತ, ಅಂದರೆ ಎಷ್ಟು 100 ಮಕ್ಕಳನ್ನು ಬದುಕಿಸಿದ ಬೇರು ಅಂತ, ಅಂಥ ಔಷಧ ಅದು. ಅದರ ಬೇರನ್ನು ತೆಗೆದು ಹಾಕಬೇಕು. ಆಮೇಲೆ ಮುರ ಅಂತ ಒಂದು ಪರಿಮಳದ ಗಿಡ, ಅದರ ಸಾಧು ಪರಿಮಳಕ್ಕೋಸ್ಕರ ಅದನ್ನು ಹಾಕಬೇಕು. ಅದಾದಮೇಲೆ ಪಂಚಕರ್ಪೂರ, ಆದಮೇಲೆ ತುಳಸಿ ಕಾಷ್ಟ. ಇಷ್ಟು 10 ಬಗೆಯ ಔಷಧ ಅದಕ್ಕೆ ಬೀಳುತ್ತೆ. ಬರೀ ಈ ಔಷಧ ತಗೊಂಡ ದಿನಾಲು ಯಾವ ಕಾಯಿಲೆ ಬರೋಲ್ಲ ಮನೆಯಲ್ಲಿ. ಬೇರೆ ಡಾಕ್ಟರ್ ಹೋಗೋದು ಬೇಡ, ಮನೆಯಲ್ಲೇ ದಿನ ಔಷಧ ಹಾಕ್ತಾ ಇದೆ. ಈ 10 ವಿಧದ ಔಷಧದ ಜೊತೆಗೆ ಭಗವಂತನ ನಾಮಸ್ಮರಣೆಯಿಂದ ಪ್ರಾಣಶಕ್ತಿ ಅನ್ನೋದಕ್ಕೆ ಹಾಕ್ತೇವೆ. ಕಲಶಕ್ಕೆ ಇದೆಲ್ಲ ಭಗವಂತನ ಪ್ರಾಣಶಕ್ತಿ, ಭಗವಂತನಿಗೆ ಅಭಿಷೇಕ ಆಗಿರ್ತಕ್ಕಂಥ ಪಾವಿತ್ರ್ಯ, ಈ 10 ಬಗೆಯ ಗಿಡಮೂಲಿಕೆಗಳು ಸೇರಿದಂತಹ ತೀರ್ಥ ಮಹಾರುಚಿ. ಅದು 10 ಬಗೆಯದ್ದು ಹಾಕಿದರೆ ಮತ್ತೆ ಯಾವ ಕಾಯಿಲೆಯೂ ಬರೋಲ್ಲ, ಯಾವ ಕಾಯಿಲೆಯೂ ಬರೋಲ್ಲ. ಯಾಕಂದ್ರೆ ಇದು ಕ್ಯಾನ್ಸರ್ಗೆ ಕೂಡ ಮದ್ದಿದೆ, ಅತ್ಯಂತ ಅದ್ಭುತ. ಯಾಕಂದ್ರೆ ಅದು ತುಳಸಿ ಕಾಷ್ಟವು ಸೇರುತ್ತಲ್ಲ, ತುಳಸಿ ಕಾಷ್ಟ ನೀವು ತೆಗೆದು ಹಾಕಿದರೆ ಕ್ಯಾನ್ಸರ್ ಬರೋಲ್ಲ, ಟ್ಯೂಬರ್ಕ್ಯುಲೋಸಿಸ್ ಬರೋಲ್ಲ. ಇದೆಲ್ಲ ನಿತ್ಯ ನಾವು ಮನೆಯಲ್ಲಿ ಉಪಯೋಗಿಸುವ ವಸ್ತುವಿನಿಂದ, ದೇವರ ಪೂಜೆಗೆ ಬಳಸುವ ಸಾಧನಗಳಿಂದ ನಾವು ಆರೋಗ್ಯವಂತರಾಗಿ ಬದುಕುವುದನ್ನು ಹಿಂದಿನವರು ಕಂಡುಕೊಂಡ್ರು. ನಾವು ಎಲ್ಲ ಮರೆತೆವು, ಪೂಜೆ ಮರೆತೆವು, ಡಾಕ್ಟ್ರಿಗೆ ಬಿಲ್ಲು ಜಾಸ್ತಿ ಆಗ್ತಾ ಹೋಗುತ್ತೆ. ಗುಣ ಆಯಿತು ಅಂತ ಗ್ಯಾರಂಟಿ ಇಲ್ಲ, ಬಿಲ್ಲು ಜಾಸ್ತಿ ಆಗುತ್ತೆ. ಡಾಕ್ಟರ್ ಬಿಲ್ಲು ಜಾಸ್ತಿ ಆಯಿತು, ಡಾಕ್ಟ್ರಿಗೆ ಬಿಲ್ಲೇ ಕೊಟ್ಟದ್ದೇ ಒಂದು ಗುಣ ಆಗಲಿಲ್ಲ. ಕಡೆಗೆ ಈ ಡಾಕ್ಟ್ರ್ ಉಪಯೋಗಿಲ್ಲ, ಇನ್ನೊಂದು ಡಾಕ್ಟರ್ ನೋಡುವ ಅಂತ ಅವರು ಒಂದಿಷ್ಟು ಬಿಲ್ ಮಾಡಿದರು. ಅಂತೂ ನಮ್ಮ ಬದುಕಿಗೆ ನಾವೇ ಒಂದು ಸಮಸ್ಯೆಯಾಗಿ ನಾವು ಬದುಕ್ತಾ ಇದ್ದೇವೆ. ಪ್ರಾಚೀನರು ಹಾಕಿಕೊಟ್ಟ ಈ ಅಧ್ಯಾತ್ಮದ ಬಳಕೆ ಆಗಿರುತ್ತಿದ್ದರೆ ಇವತ್ತು ಸಮಸ್ಯೆಯೇ ಇರ್ತಿರಲಿಲ್ಲ.